ಬಿಟ್ಟು ಹೋತ್ ನೋಡು. ನನಗೆ ಈಗ ಥಂಡಿ ಚಾಲು ಆತ. ಥಂಡಿ ಬಿಟ್ಟು ಹೋತು, ಥಂಡಿ ಚಾಲು ಆತ. ಹೋಗ್ಲಿ ಭಾಳ ಚಂದ ಹಾಡಾತಿಲ್ಲ ಇವತ್ತು. ಹಾಡು ಹಾಡೋದು ಅಷ್ಟ. ಹಾ, ಬರೀ ಹಾಡಾಡು. ಏನ್ರಿ ನೀವು? ಅಲ್ಲ, ನಿಮಗೆ ಹಸಿವಿನ ಖಬರ್ ಐತೋ ಇಲ್ಲೋ? ಏನ್ ಮಾಡಕತ್ತಿದ್ರಿ? ಯಾವ್ದ್ರ ಗಿಡ ಕೆಳಗೆ ಮಕ್ಕೊಂಡು ನಿದ್ದೆ ಮಾಡಕತ್ತಿದ್ರಿ? ಅಲ್ಲ ಮಾರೈತಿ, ನಾವ್ ಯಾರು ರೈತರ ಅಂದ್ಮೇಲೆ ಹೊಲದಾಗ 108 ಕೆಲಸ ಇರ್ತಾವ. ನೀರ್ ಹಾಸ್ಬೇಕು, ಕಸ ತೆಗಿಬೇಕು, ಅಂತದ್ರಾಗ ಬೆಳ್ಳಿ ಚಿಕ್ಕಿ ಅಂತ ಹಿಡಿ ಎತ್ತುಗಳು ಸಾಕಿ ಅವತ್ರನ್ನ ಬೆಳ್ಳಕ್ಕಿಗಿತ್ತ ಮಿರಿ ಮಿಂಚುವಂಗ ಮೇಯ್ ತೊಳೆದು ಮೇವು ಹಾಕಿ ಹಿಂಡಿ ತಿನಿಸಿ ನೀ ಬುತ್ತಿ ತರು ತಡ ಆಗನ ಹೋಗಿ ಬನ್ನಿ ಗಿಡದ ಬಡ್ಡೆಗ ಅಡ್ಡಾಗಿದ್ದೆ. ನೀ ಹಾಡ ಕೇಳೋದು ಕೇಳಿ ಎದ್ದು ಓಡಿ ಬನ್ನಿ. ಒಂದ ಹಾಡಿಗೆ ಈ ನಮೂನಿ ಓಡಿ ಬಂದ್ರಿ. ಹಾಡ್ಕೊತ ಕೂತ್ರ ಗತಿ ಆಗಿ ನಿಮ್ದ ಕಂಡಿನೇ ಬಿಡ್ತತಿ ಬರ್ತಂದ್ರಲ್ಲ. ಅಲ್ಲ ರೀ, ನಿಮಗ ಹಸಿವಿನ ಖಬರ್ ಐತಿಲ್ಲ ನಿಮ್ಮ ಬೈದು? ಹೌದು, ಬಸವಣ್ಣಗ ನೀರ್ ಹಾಕಿರೋ ಇಲ್ಲ? ಅವತ್ರ ಹೊಟ್ಟಿ ವ್ಯವಸ್ಥೆ ಮಾಡ್ಲಿಕ್ಕೆ ಹೆಂಗ? ಮೊದಲು ಬಸವಣ್ಣನ ಹೊಟ್ಟೆ ತುಂಬಬೇಕ, ಆಮ್ಯಾಲ ರೈತನ ಹೊಟ್ಟಿ. ಒಂದು ವೇಳೆ ಬಸವಣ್ಣನ ಹೊಟ್ಟೆ ತುಂಬಲಿಲ್ಲ, ರೈತನ ಹೊಟ್ಟಿಗೆ ತಣ್ಣೀರ ಗೊತ್ತಿನ. ಇದೇನಂದ್ರಲ್ಲ, 100ಕ್ಕೆ 100 ಸತ್ಯ ನೋಡ್ರಿ. ಬಸವಣ್ಣನ ಹೊಟ್ಟಿ ತಣ್ಣಗಿದ್ರ ರೈತರ ಹೊಟ್ಟಿ ತಣ್ಣಗಿರುತ್ತ. ನಮ್ಮಂತ ರೈತರು ಚಂದಿದ್ರ ಇಡೀ ನಾಡ ಚಂದಿರುತ್ತ. ಜಾಗ ಮಾಡ್ತಿರ ಇಲ್ಲ? ಜಳಕ ಮಾಡ್ಬೇಕಾ? ಏನ್ ಹೇಳಿ ಬಂದಿದ್ರು ನೀವು? ಏನ್ ಹೇಳಿ ಬಂದಿನಿ? ಏನು ನೆನಪ ಇಲ್ಲಲ್ಲ ನನಗೆ ದಿಕ್ಕ ನೆನಪು ಇರೋದಿಲ್ಲ, ನೆನಪು ಮಾಡಿ ಕೊಡಾಕ ಏನಿಲ್ಲ. ಇಂಥ ಮಾತಿಗೆ ಏನು ಕಡಿಮೆ ಇಲ್ಲ ನಿಮ್ಮ ಹತ್ರ. ಅಲ್ಲ, ಇವತ್ತ ಸೀಗೆ ಹುಣ್ಣಿಮೆ ಐತಿ, ಆದಷ್ಟು ಬೇಗ ನಾವು ಹೊಲಕ್ಕ ಬುತ್ತಿ ಕಟ್ಕೊಂಡ್ವಾ ಇಬ್ರು ಸೇರಿ ಅಲ್ಲಿ ದೇವರಿಗೆ ಪ್ರಸಾದ ಹಾಕಿ ಚರ್ಗ ಚಲ್ಲಿ ಇಬ್ರು ಸೇರಿ ಎದ್ರ ಬದ್ರ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಬರ್ತಾರೇನು? ಹೇಳಿದ್ನಿ ಮಾರೈತಿ, ಅದ್ರ ತಂಡಿಗೆ ಮರ್ತ ಬಿಟ್ಟು ಮರಿಬ್ಯಾಡ್ರಿ, ಉಳ್ಕಿದ್ ಮರೀರಿ, ಆದ್ರೆ ನನ್ನ ಮಾತ್ರ ಮರಿಲಾಕ ಬರ್ತತಿ. ನಾನು ಬಂಗಾರ ಗುಜ್ಜಿದೀನಿ, ಆದ್ರೂ ಇವತ್ತು ಬಾಳ ಚಂದ ಕಾಣಕತ್ತಿ ನೋಡು. ಚಂದ ಇಷ್ಟು ವರ್ಷ ಚಂದ ಇರ್ಲಾರ್ದು ಇವತ್ತ ಚಂದ ಕಾಣಕತ್ತಿರ್ಬೇಕ. ಇವತ್ತು ತಡ ಆಗೈತ್ಲಿ, ಅದಕ್ಕೆ ಹೆಚ್ಚಿಗೆ ಚಂದ ಹೋಗ್ರಿ ಜಳಕ ಮಾಡ್ಕೊಂಡ್ ಬರ್ರಿ. ಅಂದ್ರೆ ಜಳಕ ಮಾಡ್ಬೇಕ. ಜಳಕ ಮಾಡ್ಸಕ ಡುಬ್ ತಿಕ್ಕಾಕ ನಿಮ್ಮವ್ ಬರ್ತಾಳನ? ನಮ್ಮವ್ ಯಾಕೆ ಬರ್ತಾಳ್ರಿ? ಹೌದು, ಮತ್ತ ಗಂಡ್ಮಕ್ಳು ಡುಬ್ಬ ಪರದೇಶ ವಾರದಾಗ 15 ದಿನದಾಗ ತಿಂಗಳದಾಗ 1-2 ಸಲ ಮೆತ್ತನ ಕೈ ಡುಬ್ಬದಾಗ ಆಡಿದ್ರ ಅದ್ರ ಮಜಾನ ಬೇರೆ. ಅತ್ತಿ ಒಟ್ಟು ಮೆತ್ತಗ ಹತ್ತು ಬಿಟ್ಟು ಯಾವಾಗ ಹಿಚ್ಕಾಕ್ ಹೋಗಿದ್ರಿ? ಯಾವಾಗ ಹಿಚ್ಕಾಕ್ ಹೋಗಿದ್ರೆ? ಹಂಗಲ್ಲ, ಕಲ್ಲ ಡುಬ್ಬ ಡುಬ್ಬ ಯಾಕೆ ಈ ಕೈ ಬಗೆರಂಗಿಲ್ಲ? ಒಂದ್ ಕೆಲಸ ಮಾಡ, ರಗಡ್ ಖಾಲಿ ಬಿದ್ದಿರ್ತಾವ, ಅವನ್ನ ತಗೊಂಡ್ ಹೋಗಿ ತೊಳ್ಕೊಂಡು ಮನ ಸ್ವಚ್ಛ ಹಾಕತ್. ನೀ ಹೇಳು ಬರ್ತಿಗೆ ಡುಬ್ಬ ಹಸನ ಆದಂಗ ಆತ್ ನಂದ. ಅಂದ್ರೆ ನಿಮ್ಮ ಹೋಗಿ ಬರುದಿಲ್ಲ. ಹೋಗ್ಲಿ ಬಿಡ, ನಿಮ್ ತಂಗಿಯರನ್ನ ಕರ್ಸ. ಹಂಗಲ್ಲ, ನೀ ಎಷ್ಟು ಸಿಕ್ಕಿ ಬಂದ್ರೆ ಚಂದ ಕಾಣಿಸ್ತತ ನೋಡಿನಿ. ತಂಗಿಯರನ್ನ ಕರೆಸಿ ಯಾಕತ್ ಹೇಳಿನಿ ಗೊತ್ತನ? ಮನೆಗೆ ಹೊಡಚಿ ಇರ್ಬೋದು, ಅವ್ರ ಜಾತ್ರೆಗೆ ಹೋಗಿ. ಆ ಜಾತ್ರೆಗೆ ಒಬ್ಬ ಮನುಷ್ಯ ಏನ್ ಮಾಡತ್ತಿದ್ ಗೊತ್ತನ? ಒಂದು ಮೈಕ್ ಹಚ್ಚಿ ಒದರಾತಿದ ಮಂದಿನ. ಏನಂತ? ಬರ್ರಿ 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 ಅಂದ. ಏನೋ ಹೇಳ್ತಾನಂತ ಹುಡ್ಕೋತ ಹೋದ್ನಿ. ಏನ್ ಹೇಳತ್ತಿದ್ ಗೊತ್ತನ? ಬರ್ರಿ ಬರ್ರಿ ಬರ್ರಿ, ಇದೊಂದು ಗಿಡ್ಡನ ಬ್ಯಾರಲ್ ತಗೊಂಡ್ರೆ ಉದ್ದಲ ಚರಿಗೆ ಫ್ರೀ ಐತೆ. ನಾವು ಇದೊಂದು ಬೆಳ್ಳನ ಬ್ಯಾರಲ್ ತಗೊಂಡ್ರೆ ಕೆಂಪನ ಚರಿಗೆ ಫ್ರೀ ಐತಂದ. ಅದಕ್ಕೆ ಹೆಂಗು ನಿನ್ನ ಮಾಡಿ ಕೊಟ್ಟಾರ ನನಗೆ. ನಿಮ್ಮ ತಂಗಿ ಪ್ರಿಯ ಬರ್ತಾಳ. ಥಂಡಾಗ ನಿಮ್ಗೆ ಆಸೆ ಹುಟ್ಟೋದು ಜನರೇಟರ್. ನಾನ್ ನಿಮಗೆ ತಪ್ಪು ಅನ್ನಂಗಿಲ್ರಿ. ಗಣ ಮಕ್ಳು ಹುಟ್ಟು ಗುಣ ಇರುತ್ತ, ಸುಟ್ಟರು ಹೋಗಂಗಿಲ್ಲ ಅದು. ಏನೇನು ಮದುವೆ ಆದ್ಮೇಲೆ ಹೆಂಡ್ರು ನಿಮ್ಮ ಕಣ್ಣಿಗೆ ಬ್ಯಾರಲ್ಗತ್ತನೆ ಕಾಣ್ತಿರ್ಬೇಕಲ್ಲ. ಒಟ್ಟೇನಪ್ಪ ಈಗ ಸದ್ಯ ನಿಮ್ಗೆ ಬೆಳ್ಳಗ ತಳ್ಳಗ ಬಳಕೋ ಬಳ್ಳಿ ಅಂತ ಹುಡುಗಿ ಬೇಕಾಗಲ್ಲ. ನೋಡು, ಕೆಳಗಿದ್ರ ಮತ್ತೊಂದು ರೋಟಿ ಹಚ್ಚೋಡಿ. ಹೇಳಿ ಅದು ಬಾ ಚಂದ ಕಾಣಕತ್ತಿ ನೋಡಿ. ಮಹಾರಾಣಿ ಅವತಾರ ಕಂಡಾಗ ಇವತ್ತು ಹೆಂಗ್ ಕಾಣಕತ್ತಿ ಗೊತ್ತನ? ಹೇಳ, ಬಾರೆ ನನ್ನ ಬಂಗಾರಿ ಮೋಹಾದ ಸಿಂಗಾರಿ, ಬಾರೆ ನನ್ನ ಬಂಗಾರಿ ಮೋಹಾದ ಸಿಂಗಾರಿ, ಕೂಡಿ ಉಣ್ಣುವಂತ ನಾವು ಚಾವಿಗೆ ಸಕ್ಕರೆ, ಕೂಡಿ ಉಣ್ಣುವಂತ ಚಾವಿಗೆ ಶಾವಿಗೆ ಸಕ್ಕರೆ ಕೂಡಿ ಉಂಡಟ್ಟು ಚಂದ ಕಾಣಕತ್ತಿ ಅತ್ತೀವಿ. ಹೋಗ್ಲಿ ಬಿಡು, ಈ ರೈತನ ಯಾಕೆ ಮದುವೆ ಆದಿ? ಏನ್ ಚಂದ ಕೇಳ್ತೀರಿ? ಹೌದು, ಮತ್ತ ಈಗಿನ ಕಾಲದಾಗ ಓದ್ಕೊಂಡ ಹುಡುಗಿಯರೆಲ್ಲರೂ ನಮ್ಮ ಕೈ ಹಿಡಿಯೋ ಗಂಡುಗಳು ಡಾಕ್ಟರ್ ಆಗಿರ್ಬೇಕು, ಇಂಜಿನಿಯರ್ ಆಗಿರ್ಬೇಕು ಅಂತ ಬಯಸ್ತಾರ. ಆದ್ರೆ ನಾನು ಮಾತ್ರ ನನ್ನನ್ನು ಕೈ ಹಿಡಿದೋ ಸರ್ದಾರ, ಇಡೀ ದೇಶಕ್ಕೆಲ್ಲ ಅನ್ನ ಹಾಕುವಂತ ರೈತ ಆಗಿರಬೇಕು ಅಂತ ಹೇಳಿ ನಿಮ್ಮನ್ನ ಮೆಚ್ಚಿ ಮದುವೆ ಆಗಿನೋ ನನ್ನ ಸರ್ದಾರ. ಇದಪ್ಪ ರೈತರ ಹುಲಿ ಅಂದ್ರೆ. ಎಲ್ಲ ಹೆಣ್ಮಕ್ಳಿಗೆ ನಿನ್ನಂಗ ಮನಸ್ಸಿನಾಗ ಬಂದ್ಬಿಟ್ರೆ ರೈತರಿಗೆ ಹೆಣ್ಮಕ್ಳು ಕೊರತಿನ ಇಲ್ಲ.
ಏನ ಹೆಣ್ಣು ನೋಡಕ್ ಹೋಗ್ತಾರ. ಹುಡುಗಿ ಏನ್ ಮಾಡ್ತಾನ್ರಿ ಅಂತ ಕೇಳಿದ್ರ ರೈತಕಿ ಮಾಡ್ತಾನ್ರಿ ಅಂದ್ರೆ ತಲಿ ತೆಳಕ್ ಮಾಡಿ 4 ದಿನ ಬಿಟ್ಟು ಹೇಳ್ತೀವ್ರಿ ಅತ್ತಾರ. ಅದ ಒಂದು ಮುನ್ಸಿಪಾಲ್ಟಿ ಕಸ ಹುಡುಗು ಕೆಲಸ ಐತಿ, ನೌಕರಿ ಐತ್ರಿ ಅಂದ್ರೆ ಸಾಕು, ನಾಳೆನೇ ಮುಹೂರ್ತ ತೆಗಸ್ರಿ ಯಾದಿ ಮೇಲೆ ಶಾದಿ ಅತ್ತಾರ. ಇಂಥ ಕಾಲದಾಗ ರೈತನ ನೋಡಿ ಮದುವೆ ಆಗಿ ಅಂದ್ರ ಮೆಚ್ಚಬೇಕಾದದ್ದು. ಆದ್ರೂ ಇವತ್ತು ಭಾಳ ಚಂದ ಕಾಣಕತ್ತಿ ನೋಡ. ಹೆಂಗ್ ಕಾಣಿಸಕತ್ತೀನಿ? ಅವತ್ತು ನಿಮ್ಮ ಮನೆಗೆ ನಿನ್ನ ಮೊದಲೇ ದಿವಸ ನೋಡಕ ಬಂದಾಗ ರೇಷ್ಮೆ ಸೀರೆ ಉಟ್ಕೊಂಡ ತಲೆ ತುಂಬ ಹೂ ಮುಡ್ಕೊಂಡ ಬಾಗಿಲು ಸುಳಿಕಾಗ ನಿತ್ತ ನಾವು ನೋಡಿ ನಾಚ್ಕೋತ ಒಂದು ಹಾಡ ಹಾಡಾತಿದ್ದೆ. ಮತ್ತೆ ನೆನಪ ಅವತ್ತ ನೀವೇನು ಕಡಿಮೆ ಕಾಣಕತ್ತಿದ್ರೇನು? ನಾನು ಮಸರಾಯಿ ದೋತ್ರ ತೊಟ್ಟು ರೇಷ್ಮೆ ಜುಬ್ಬ ಉಟ್ಟು ತಲೆ ಮೇಲೆ ಪಟಗ ಸುತ್ತಿ ಜುರ್ಕಿ ಚಪ್ಲಿ ಹಾಕೊಂಡು ಹುರಿ ಮೀಸೆ ತಿರ್ಕೊಂತ ಬಂದ್ರ ಹಂಗ ಸಂಗೊಳ್ಳಿ ರಾಯಣ್ಣ ನೋಡ್ದಂಗಾಗತ್ತಿತ್ತು ನನ್ನ ಸರದಾರ. ನಮ್ಮ ಗೆಳತಿಯರೆಲ್ಲಾರು ಬರೀ ನಿಮ್ಮನ್ನ ನೋಡಕತ್ತಿದ್ರು. ನನ್ನ ನೋಡಕತ್ತಿದ್ರ ಹೇಳ್ಬೇಕಿಲ್ಲ ಯಾಕೋ ಅಂದ್ರೆ ಚಂದ ಅದಾನ, ಚಂದ ಅದಾರಂತ. ಓ ನೀವು ಮದುವೆ ಆಗಡಕ್ ಬಂದಿದ್ದು ನನ್ನನ್ನ ನಮ್ ಗೆಳತಾರ. ಅಲ್ಲ ನಿನ್ನಂತ ಬಂಗಾರ ತುಕಡಿ ಇರ್ಲಕ್ಕಾಗಿ ಯಾವತ್ತರನ್ನ ಯಾಕೆಲ್ಲ ವಿಚಾರ ಮಾಡ್ಲಿ. ಆದ್ರೆ ಅವತ್ತು ಒಂದು ಹಾಡ ಆಡಿದ್ಲೆ ಅದು ಇನ್ನಾದ್ರೂ ಗುಣ್ಣು ನೆನಪಾಕತ್ ನನಗೆ. ಅದು ಒಮ್ಮೆ ನಮ್ಲೆ ಚಳಿ ಹೆಚ್ಚಿಗೆ ಆಗಿತ್ತಲ್ಲ, ಅವಾಗ ಹಾಡುಗಳು ನೆನಪಾಕವು. ನಿನಗೆ ನೆನಪೈತೇನ? ಸ್ವಲ್ಪ ಐತಿ, ನನಗೂ ಸ್ವಲ್ಪ ಐತಿ. ಎರಡು ಕೂಡಿಸಿ ಪೂರ ನೆನಪು ಮಾಡಿ ದೊಡ್ಡದ ಬರ್ಬಿಡೋಣ ಅಂದ್ರೆ